ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ವಿದ್ಯಾರ್ಥಿಗಳಿಗೆ ಗೌರ್ನಮೆಂಟಿಂದ ಮಾತ್ರ ಅಲ್ಲ, ಸಾಕಷ್ಟು ಕಾರ್ಪೊರೇಟ್ ಕಂಪನಿಗಳಿಂದ ಅಂದರೆ ಪ್ರೈವೇಟ್ ಕಂಪನಿಗಳಿಂದನೂ ಕೂಡ ಸಾಕಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ. ಅದರಲ್ಲೂ ಗೌರ್ಮೆಂಟ್ ಕೊಡೋದಕ್ಕಿಂತ ಹೆಚ್ಚಾಗಿ ಕಾರ್ಪೊರೇಟ್ ಕಂಪ್ನಿಗಳು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ತಗೋತಾರೆ. ಇದನ್ನು ಪ್ರತಿ ವರ್ಷ ಕೂಡ ಸಾವಿರಾರು ವಿದ್ಯಾರ್ಥಿಗಳು ತಗೋತಾ ಇದ್ದಾರೆ. ಏನಕ್ಕೆ ಪ್ರೈವೇಟ್ ಕಂಪನಿಗಳು ಕೊಡ್ತಾರೆ? ಸರ್ಕಾರ ಆದರೆ ಸಾರ್ವಜನಿಕರಿಗೆ ಟ್ಯಾಕ್ಸನ್ನು ತೊಗೊಂಡಿರ್ತಾರೆ, ಅವರು ಸ್ಕಾಲರ್ಶಿಪ್ ಕೊಡೋದು ಸರಿ. ಬಟ್ ಪ್ರೈವೇಟ್ ಕಂಪ್ನಿಗಳೆಲ್ಲ ಏನಕ್ಕೆ ಹಿಂಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಅಂತಂದರೆ ಎರಡು ರೀಸನ್ ಇದೆ. ಒಂದು ಬಂದು ಟ್ಯಾಕ್ಸನ್ನು ಉಳಿತಾಯ ಮಾಡೋದಕ್ಕೋಸ್ಕರ. ಯಾಕಂದರೆ ಈ ರೀತಿಯಾಗಿ ಸ್ಕಾಲರ್ಶಿಪ್ಪನ್ನು ಏನು ಕೊಡ್ತಾರೆ, ಒಂದು ಟ್ರಸ್ಟನ್ನು ಮಾಡಿಕೊಂಡು ಆರ್ಗನೈಸೇಷನ್ ಥರ ಮಾಡಿಕೊಂಡು ಅವರಿಗೆ ಟ್ಯಾಕ್ಸ್ ಉಳಿತಾಯ ಆಗುತ್ತೆ. ಅದರಲ್ಲಿ ಅವ್ರು ಬೇರೆ ರೀತಿಯೇ ಮಾಡ್ಕೊತಾರೆ, ಅದು ಬೇಡದೇ ಇರೋಂತಹ ವಿಚಾರ. ಜೊತೆಗೆ ಇನ್ನೊಂದೇನು ರೀಸನ್ ಅಂತಂದರೆ, ತುಂಬ ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡುವಂತಹ ಕಂಪ್ನಿಗಳು ಒಂದು ಸೋಷಿಯಲ್ ಕಾಸ್ಗೋಸ್ಕರ, ಅಂದರೆ ಸಮಾಜಕ್ಕೆ ಅವರಿಂದ ಏನಾದರೂ ಕೊಡುಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಅದೊಂದು ನೈತಿಕತೆ ಅಂತ ಹೇಳ್ಬೋದು ಅಷ್ಟೇ. ಆ ಒಂದು ಕಾರಣಕ್ಕೋಸ್ಕರನೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಪ್ರತಿ ವರ್ಷ ಕೊಡ್ತಾ ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ಒಂದು ದೇಶದಲ್ಲಿ ಟಾಟಾ ಕಂಪ್ನಿ ಆಗಿರ್ಬೋದು ಅಥವಾ ವಿಪ್ರೋ ಕಂಪ್ನಿ ಆಗಿರ್ಬೋದು, ನಮ್ಮ ಒಂದು ರಾಜ್ಯದಲ್ಲೂ ಹೇಳ್ತಾ ಇದ್ದೀನಿ ನಾನು. ಸೊ ಅವ್ರುಗಳೇ LNT ಕಂಪ್ನಿ ಆಗಿರ್ಬೋದು, ಈ ರೀತಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಟಾಗಿ ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿವರೆಗೆ ರಿಲಯನ್ಸ್ ಕಂಪನಿಯವರು ಕೂಡ ಕೊಡ್ತಾರೆ, ತುಂಬ ದೊಡ್ಡ ಮಟ್ಟದಲ್ಲೇ ಕೊಡ್ತಾರೆ. ಅದೇ ರೀತಿಯಾಗಿ ಈಗ ಸ್ಟೂಡೆಂಟ್ಸ್ಗಳಿಗೆ 2 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡೋದಕ್ಕೆ ಈ ವರ್ಷ ಕಾಲನ ಮಾಡಿದ್ದಾರೆ, ಅರ್ಜಿಯನ್ನು ಕರೆದಿದ್ದಾರೆ. ಸೊ ಆಸಕ್ತಿ ಇರೋರು, ಅವಶ್ಯಕತೆ ಇರೋರು, ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೂಡೆಂಟ್ಸು ಅರ್ಜಿಯನ್ನು ಹಾಕಿ ಸ್ಕಾಲರ್ಶಿಪ್ಪನ್ನು ತಗೋಬೋದಾಗಿದೆ. ಇದು ಕೊಡ್ತಾ ಇರೋದು ಬಂದು ರಿಲಯನ್ಸ್ ಕಂಪನಿಯಿಂದ. ರಿಲಯನ್ಸ್ ಮಾತ್ರ ಅಲ್ಲ, ಎಲ್ಲ ಕಂಪನಿಗಳು ಅವ್ರದ್ದೇ ಆದಂತಹ ಒಂದು ಟ್ರಸ್ಟ್ ಥರ ಮಾಡ್ಕೋತಾರೆ, ಪ್ರತಿಷ್ಠಾನ ಥರ ಒಂದು ಮಾಡಿಕೊಂಡು ಅವರ ಕಂಪ್ನಿ ಅರ್ನಿಂಗ್ಸಲ್ಲಿ ಇಷ್ಟು ಪರ್ಸೆಂಟೇಜ್ನ ತೆಗೆದು ಆ ಟ್ರಸ್ಟ್ಗೆ ಹಾಕ್ತಾರೆ. ಆ ಟ್ರಸ್ಟ್ಗೆ ಹಾಕಿ ಆ ಒಂದು ಹಣವನ್ನು, ಅದಕ್ಕೆ ಟ್ಯಾಕ್ಸ್ ಕಟ್ಟೋಂಗಿಲ್ಲ ಗೌರ್ಮೆಂಟ್ಗೆ ಅವರು. ಸೊ ಆ ಒಂದು ಹಣದಲ್ಲಿ ಏನಿಗೆ ಸಾರ್ವಜನಿಕರಿಗೆ ಅಂದರೆ ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತಹ ಕೆಲವೊಂದು ಕಂಪನಿಗಳು ಮನೆ ಕಟ್ಟಿಸ್ಕೊಡೋದು ಕೂಡ ಇದೆ. ಕೆಲವೊಂದು ಕಂಪನಿಗಳು ಒಂದೊಂದು ಹಳ್ಳಿಗಳನ್ನೇ ಅಡಾಪ್ಟ್ ಮಾಡಿಕೊಂಡು ಡೆವಲಪ್ ಮಾಡೋವಂಥದ್ದು ಕೂಡ ಇದೆ. ಇನ್ನು ಸಾಕಷ್ಟು ಕಂಪ್ನಿಗಳು ಈಸಿಯಾಗಿ ಮಾಡುವಂಥದ್ದು ಬಂದು ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ. ಅಂದರೆ ಎಜುಕೇಷನ್ ಕೊಡಬೇಕು, ಎಜುಕೇಷನ್ ಬಹಳ ಮುಖ್ಯ ಈಗಿನ ಒಂದು ಯೂತ್ಸ್ಗೆ ಅಂತ ಅಂದ್ಬಿಟ್ಟು ಎಜುಕೇಷನ್ಗೋಸ್ಕರ ಜಾಸ್ತಿ ಡೊನೇಟನ್ನು ಮಾಡ್ತಾರೆ. ಅದೇ ರೀತಿಯಾಗಿ ರಿಲಯನ್ಸ್ ಪ್ರತಿಷ್ಠಾನದ ವತಿಯಿಂದ ಅವರು ಪ್ರತಿ ವರ್ಷವೂ ಕೂಡ ಕೊಟ್ಕೊಂಡ್ಬರ್ತಾ ಇದ್ದಾರೆ. ಸೊ ಈ ವರ್ಷ ವಾರ್ಷಿಕ ಶಿಷ್ಯ ವೇತನ ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. 2025-26ನೇ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಟೋಟಲ್ಲು 5100 ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. 5100 ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಇದು ಬಂದು ಅಲ್ಪ ಸ್ವಲ್ಪ ಅಲ್ಲ, 2 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪು. ಜೊತೆಗೆ 100 ವಿದ್ಯಾರ್ಥಿಗಳಿಗೆ 6 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಅಂತ ಕೊಡ್ತಾರೆ ಅಂತ ತಿಳಿಸ್ತೀನಿ. ಇದು ಬಂದು ಡಿಗ್ರಿ ಮಾಡ್ತಾ ಇರೋವಂಥವ್ರಿಗೆ, ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರೋವಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಅರ್ಜಿ ಹಾಕೋದಕ್ಕೆ ಅರ್ಹರಾಗಿರ್ತಾರೆ. ಲಾಸ್ಟ್ ಡೇಟ್ ಬಂದು ಅಕ್ಟೋಬರ್ 4ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ಡಿಗ್ರಿ ಮಾಡ್ತಾ ಇರೋವಂಥವ್ರಿಗೆ 5000 ಜನರಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರೋವಂಥವ್ರಿಗೆ 100 ಜನರಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಡಿಗ್ರಿ ಮಾಡ್ತಾ ಇರೋವಂಥವ್ರಿಗೆ 2 ಲಕ್ಷ ರೂಪಾಯಿ, ಪ್ರತಿಯೊಬ್ಬರಿಗೂ ಕೂಡ 2 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗುತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಆಧರಿಸ್ತಾರೆ. ಅರ್ಜಿ ಹಾಕಿದ್ದು ಎಲ್ರಿಗೂ ಕೂಡ ಕೊಡೋಕ್ಕಾಗಲ್ಲ, ಯಾಕಂದರೆ ತುಂಬ ಅರ್ಜಿಗಳು ಬರ್ತವೆ. ಸೊ ದೊಡ್ಡ ಮಟ್ಟದ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಏನು ಮಾಡ್ತಾರೆ, ಶೈಕ್ಷಣಿಕ ಅರ್ಹತೆಯನ್ನು ಕೂಡ ನೋಡ್ತಾರೆ. ಜೊತೆಗೆ ಒಂದು ಆರ್ಥಿಕ ಸ್ಥಿತಿ, ಅವರ ಒಂದು ಕುಟುಂಬದ ಆರ್ಥಿಕ ಸ್ಥಿತಿ ಏನಿರುತ್ತೆ ಅದನ್ನು ಕೂಡ ನೋಡಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಇದೆಲ್ಲ ಜೆನ್ಯೂನ್ ಆಗಿ ಕೊಡುವಂತಹ ಸ್ಕಾಲರ್ಶಿಪ್ಗಳು. ಆಸಕ್ತಿ ಇರೋರು ತೊಗೋಬೋದು. ಸೊ ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಆಧರಿಸಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ. ಇನ್ನು ಡಿಗ್ರಿಯನ್ನು ಹೊರತುಪಡಿಸಿ ಸ್ನಾತಕೋತ್ತರ ವಿದ್ಯಾರ್ಥಿ ವೇತನನ ಇಂಜಿನಿಯರಿಂಗ್ ಮಾಡ್ತಾ ಇರೋವಂಥವ್ರಿಗೆ, ತಂತ್ರಜ್ಞಾನ ಮಾಡ್ತಾ ಇರೋವಂಥವ್ರಿಗೆ, ಇಂಧನ ಮತ್ತು ಜೀವವಿಜ್ಞಾನ ವಿಭಾಗಗಳಲ್ಲಿ ಅಧ್ಯಯನ ಮಾಡ್ತಾ ಇರೋವಂಥವ್ರಿಗೆ 100 ವಿದ್ಯಾರ್ಥಿಗಳಿಗೆ 6 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಟ್ರಸ್ಟ್ಗೆ, ಅಂದರೆ ರಿಲಯನ್ಸ್ ಪ್ರತಿಷ್ಠಾನ ಏನಿದೆ ಅದಕ್ಕೆ ಬಂದು ನೀತಾ ಅಂಬಾನಿ ಅವರು ಅಧ್ಯಕ್ಷರಾಗಿರ್ತಾರೆ. ಇದುವರೆಗೂ 28,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಅಂದರೆ ಸ್ಕಾಲರ್ಶಿಪ್ಪನ್ನು ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಕಳೆದ 29 ವರ್ಷಗಳಿಂದ ಇದನ್ನು ಪ್ರತಿ ವರ್ಷ ಕೂಡ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಆಸಕ್ತಿ ಇರೋವಂಥವ್ರು, ಅವಶ್ಯಕತೆ ಇರೋವಂಥವ್ರು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಡ್ತೀನಿ, ಇಲ್ಲಾಂದರೆ ಇಲ್ಲೇ ಹೇಳ್ತೀನಿ, ಬರ್ಕೊಂಬಿಡಿ. SC
ರಿಲಯನ್ಸ್ ಫೌಂಡೇಶನ್ ಗ್ಯಾಪ್ ಇಲ್ಲ FOUNDATION.org ಈ ಒಂದು ವೆಬ್ಸೈಟ್ಗೆ ಹೋದರೆ ನೀವು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಥರ ಅರ್ಜಿ ಥರ ಇರುತ್ತೆ. ನೀವು ಅದನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ನಿಮ್ಮ ಒಂದು ಕಳೆದ ವರ್ಷದ ಮಾರ್ಕ್ಸ್ ಕಾರ್ಡ್ ಎಲ್ಲವನ್ನು ಕೂಡ ಕೇಳ್ತಾರೆ. ನಿಮ್ಮ ಒಂದು ಫುಲ್ ಸಂಪೂರ್ಣ ಡೀಟೇಲ್ಸನ್ನು ಕೇಳ್ತಾರೆ. ಡೀಟೇಲ್ಸನ್ನು ತೊಗೊಂಡು, ಯಾಕಂದರೆ ಡಿಗ್ರಿ ಮಾಡ್ತಾ ಇರೋರು ಮತ್ತು ಸ್ನಾತಕೋತ್ತರ ಪದವಿ ಮಾಡ್ತಾ ಇರೋಂಥವ್ರಿಗಾಗಿರೋದ್ರಿಂದ ಸೊ ನಾನೇನಾದರೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡುವಂತಹ ಅಗತ್ಯ ಏನಿರೋದಿಲ್ಲ, ಅವರಿಗೆ ಗೊತ್ತಾಗುತ್ತೆ. ಸೊ ನೋಡಿಬಿಟ್ಟು ನೀಟಾಗಿ ಅರ್ಜಿಯನ್ನು ಹಾಕಿದಂತಹ ಎಲ್ರಿಗೂ ಬರಲ್ಲ, 5100 ಜನರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರೋವಂಥದ್ದು. ಅದು ಕೂಡ ಒಂದು ಏನು ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾರೆ, ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನೋಡಿ ಕೊಡುವಂಥದ್ದಾಗಿರುತ್ತೆ. ಇನ್ನು ಬೇರೆ ಬೇರೆ ಕಂಪ್ನಿಯವರು ಕಾಲ್ ಮಾಡ್ತಾರೆ, ಆವಾಗಲೂ ಕೂಡ ತಿಳಿಸ್ತೀನಿ. ನಾನು ಲಾಸ್ಟ್ ಟೈಮ್ ಈ ವಿಡಿಯೋ ಮಾಡಿದಾಗ ಒಂದಿಬ್ಬರಿಗೆ ಸ್ಕಾಲರ್ಶಿಪ್ ಪ್ರೈವೇಟ್ ಕಂಪ್ನಿಯಿಂದ ಸ್ಕಾಲರ್ಶಿಪ್ ಸಿಕ್ಕಿತ್ತಂತೆ. ಅವರು ನನಗೆ ಮೆಸೇಜ್ ಮಾಡಿ ತಿಳಿಸಿದ್ರು ಲಾಸ್ಟ್ ಇಯರೇನೆ. ಸೊ ನಿಮ್ಗೆ ಯಾರಿಗಾದ್ರೂ ಸಿಗ್ಬೋದೇನೋ, ಒಂದು ಇಬ್ಬರು ಫೋನ್ ಮಾಡಿ ತಿಳಿಸಿದಂಥದ್ದು ಇಬ್ಬರು, ಬಟ್ ಎಷ್ಟು ಜನಕ್ಕೆ ಸಿಕ್ಕಿತ್ತೇನೋ ಗೊತ್ತಿಲ್ಲ. ಸಿಗದೇನೂ ಇರ್ಬೋದು, ಸಿಕ್ಕಿದ್ರೂ ಸಿಗ್ಬೋದು, ನನಗೆ ಅದರ ಮಾಹಿತಿ ಇಲ್ಲ. ಬಟ್ ಅವಶ್ಯಕತೆ ಇರೋರು ನೀವು ಬೇಕಿದ್ರೆ ಈ ಒಂದು ಲಿಂಕ್ ಮೂಲಕ ಅರ್ಜಿಯನ್ನು ಹಾಕಿ ಪಡ್ಕೋಬಹುದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.